ನೀವು ಮುದ್ದೆಗಳು ಕೆರೆ ತುಂಬ ಹೊತ್ತಿನಾಗ ಒಂದ್ ಸ್ವಲ್ಪ ನೀರು ಬಿಡೋಣ ಬಂದ್ ಮಾಡಿದ್ರೆ ನಡೆಯಂಗಿಲ್ಲ. ಎಲ್ಲಾ ಕೆರೆಗಳು ಫುಲ್ ತುಂಬಿಸ್ಬೇಕು. ನೀವು ಬರ್ಬೇಕು, ನಾವು ರೈತ ಸಂಘ ಮುಖಂಡರು ಎಲ್ಲರೂ ನಿಮ್ ಜೊತೆಗೆ ಇರ್ತೀವಿ. ಫುಲ್ ಎಲ್ಲಾ ಕೆರೆಗಳು ತುಂಬಬೇಕು. ಒಂದೇದು. ಆಮೇಲೆ ಸರ್ ಹೇಳಿದಾರೆ ಒಟ್ಟು 5 ದಿನ ಟೈಮ್ ತಗೊಂಡಿದ್ದಾರೆ. ಅಂದ್ರೆ ಸಂಡೇ ಏನೈತೆ, ಸಂಡೇ ಈವ್ನಿಂಗ್ ಅನ್ನಟ್ಟೆ ಅವ್ರು ಕೆಲಸ ಮುಗಿರ್ತಾರೆ. ಮಂಡೇ ನಮಗೆ ನೀರು ಹಾರ್ಬೇಕು. 10 ತಾಸು ಮೊದಲ ನಾವು ಜಾಗದಲ್ಲಿ ಕರೆಂಟ್ ಬಂದ ತಕ್ಷಣ ನಾವು ALPC ಮೊದಲೇ ಚಾಲು ಮಾಡ್ತೀವಿ. ನೀರು ಸ್ಟಾಕ್ ಇಟ್ಕೊಂಡ್ಬಿಡ್ತೀವಿ. ಮಾತಿ ತಪ್ಪಂಗಿಲ್ಲ. ಇನ್ನ 10 ತೋರಿ ಎಷ್ಟೊಂದು ಮಾಡಿ ಮುಗಿಸಿ ನಿಮ್ಗೆ ಅಲ್ಲೇ ಬೆನಿಫಿಷನ್ ಏನಾದ್ರೆ ಎಲ್ಲರೂ ಕೂಡ ಸನ್ಮಾನ ಮಾಡ್ಕೆ ಬರ್ತೀವಿ. ಸ್ವಲ್ಪ ಸರಿ ಮನವಿ ಕೊಡೋನವ್ರಿಗೆ ಒಂದಿಷ್ಟು ರೈಟಿಂಗ್ 4 ಅಕ್ಷರ ನೀವು ಅವ್ರು ಬರ್ತಿಸಿ ಫೋಟೋ ಕರೆಕ್ಟ್ ಬರಲ್ಲ. ಏನು ಫೋಟೋ ನಮ್ಮ ಹೋಗ್ರಿ ನಮ್ಮ ಅದಕ್ಕೆ ಈಗಾಗಲೇ ಮಾನ್ಯ ಸಂಬಂಧಪಟ್ಟಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿದಾರ. ಅದ್ರ ಜೊತೆಗೆ ಇವರು ನಮ್ಮ KPTCL ಅಧಿಕಾರಿಗಳು ಕೂಡ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಎಲ್ಲರಿಗೂ ತುಂಬ ಧನ್ಯವಾದ ಹೇಳ್ತಾ ಇದೀವಿ. ಅದೇ ತರನಾಗಿ ಇಲ್ಲಿಯವರೆಗೆ ನಮ್ಮನ್ನ ಅತ್ಯಂತ ಭದ್ರತೆಯಿಂದ ನೋಡಿಕೊಂಡಿರುವಂತ ಎಲ್ಲ ಪೊಲೀಸ್ ಸಿಬ್ಬಂದಿಯರು ಕೂಡ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಸುದ್ದಿಯನ್ನ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಬಿತ್ತರಿಸಲಿಕ್ಕೆ ಆಗಮಿಸಿರುವಂತ ಎಲ್ಲ ಮಾಧ್ಯಮದವರು ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಧನ್ಯವಾದ ಹೇಳ್ತೀನಿ. ಒಂದ್ ವೇಳೆ ಸುಳಿಲ್ಲ ಒಬ್ಬೊಬ್ಬರು 55 ಮಂದಿ ಕರ್ಕೊಂಡ್ ಬರ್ಬೇಕಂತ ಸೊ ದಯವಿಟ್ಟು ಎಲ್ಲ ರೈತ ಬಂದವರಿಗೆ ಮತ್ತೊಮ್ಮೆ ತುಂಬ ಧನ್ಯವಾದ ಹೇಳ್ತಾ ಈ ಹೋರಾಟ ನಿರಂತರವಾಗಿರ್ಬೇಕು. ಇದೇ ಶಕ್ತಿ ಮುಂದೂ ನಿಮ್ಮಲ್ಲಿ ಇರಲಿ. ಯಾಕೆಂದ್ರೆ ನೀರ ಸಮಸ್ಯೆ ಆಗದಂತಲ್ಲ, ಯಾವುದೇ ರೈತರಿಗೆ ಏನೇ ಸಮಸ್ಯೆ ಆದ್ರೂ ಎಲ್ಲರೂ ಕುಡ್ಕೊಂಡು ಹೋರಾಟ ಮಾಡುವಂತ ಮನಸ್ಥಿತಿ ಬೆಳೆಸ್ಕೊಂಡು ಒಂದು ದೊಡ್ಡ ಮಟ್ಟದ ಒಂದು ಸಂಘಟನೆ ಕಟ್ಕೊಂಡು ಎಲ್ಲರಿಗೆ ರೈತರಿಗೆ ಅನುಕೂಲ ಮಾಡೋದು. ಅದೇ ರೀತಿಯಾಗಿ ಎಲ್ಲ ವಿಜಯಪುರ ಜಿಲ್ಲೆ ಸೇರಿದಂತೆ ಮುದ್ದೇಬಿಹಾಳ ತಾಲೂಕಿನಾಗ ಎಲ್ಲ ಕಡೆ ಗ್ರಾಮ ಘಟಕಕ್ಕೆ ಈಗಾಗಲೇ ಉದ್ಘಾಟನೆ ಸದಸ್ಯತ್ವ ಅಭಿಯಾನಕ್ಕೆ ಚಾಲೂ ಮಾಡಿದ. ಸೊ ತಾವು ಎಲ್ಲರೂ ಕೂಡ ಎಲ್ಲರಿಗೂ ಹೇಳಿ ನೀವು ನಿಮ್ಮ ಊರಾಗ ಮಾಡ್ರಿ, ಆಜು ಬಾಜು ಊರಾಗ ಮಾಡ್ರಿ, ನಿಮ್ ದೋಸ್ತರಿದ್ದಲ್ಲಿ ಹೇಳ್ರಿ, ಬೀಗರಿದ್ದಲ್ಲಿ ಎಲ್ಲ ಕಡೆ ಪ್ರತಿಯೊಂದು ಕಡೆ ರೈತರೆಲ್ಲರೂ ಕೂಡ ಸಂಘಟನೆ ಆಗಂಗ್ ಮಾಡಿ. ರೈಟ್ ಈಗ ಲಾಸ್ಟಿಗೆ ಗೌಡ್ರು ಒಂದೆರಡು ಮಾತಾಡಿ. ಈಗಾಗಲೇ ಅಧಿಕಾರಿಗಳು ಹೇಳಿದಾರೆ ಇದು ನಮ್ದು ಸಣ್ಣ ಹೋರಾಟ. ಇದು ನಾವು ಸುಮ್ಮನೆ ಎಲ್ಲರೂ ಬರ್ರಿಯಪ್ಪ ಅಂತ ಒಂದು 50 ಜನ 100 ಜನ ಬಂದೀವಿ. ನಾವು ಅದಕ್ಕೆ ನಾನು ಮೊನ್ನೆ ಈಗಾಗಲೇ ನಾವು ನಮ್ಮ ರಾಜ್ಯಾಧ್ಯಕ್ಷರು ಶಶಿಕಾಂತ್ ಗುರೂಜಿಯವರು, ಗೌರವಾಧ್ಯಕ್ಷರು ಮತ್ತು ಚಿನ್ನಪ್ಪ ಪೂಜಾರರು ನಾವು ಈಗಾಗಲೇ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ನಮ್ಮದು ನಾಗರಬಟ್ಟ ಏತ ನೀರಾವರಿ 2017-18 ಸ್ಟಾರ್ಟ್ ಆಗೈತಿ. 90% ಕೆಲಸ ಮುಗಿದಿದೆ. ಇನ್ನು 4 ಜನ ರೈತರು ತಕರಾರು ಮಾಡಿದ್ದಾರೆ. ಉಳಿದವ್ರಿಗೆ ಏನು ಇನ್ನೂ ಅವಾರ್ಡ್ ಮಾಡಿ ಕಾಪಿ ಕೊಟ್ಟಿಲ್ಲ. ನಾವೇನು ಹೇಳ್ತೀವಿ, 4 ಜನರಿಗೆ ಅವಾರ್ಡ್ ಕಾಪಿ ಕೂಡಲೇ ಮಾಡಿಕೊಟ್ಟು ಆ ಕಾಲುವೆಯನ್ನು ಪೂರ್ಣಗೊಳಿಸಿ ಜುಲೈ ತಿಂಗಳದಾಗ ಏನು ನಿಮ್ಮ ಕಡೆ 2 ಗಂಟೆ ಕಾಲ ನೀರು ಬಿಡ್ತಾರೆ ಅದೇ ಟೈಮ್ನಲ್ಲಿ ಅವಕ್ಕೆಲ್ಲ ಕಾಲುವೆಗಳಿಗೆ ಮುಖ್ಯ ಕಾಲುವೆ ನೀರು ಹರಿಸ್ಬೇಕಂತ ಹೇಳಿದ್ವಿ. ಇನ್ನು FIC ಟೆಂಡರ್ ಕರಿಬೇಕು, ಕರೀಲಿ. ಡೆಡ್ ಎಂಡ್ ಏನೈತಿಲ್ಲ ಅದನ್ನ ಹೋಗಿ ಹಳ್ಳಕ್ಕೆ ಸೇರಿಸ್ರಿ ಅಂತ ಹೇಳಿದ್ವಿ. ಸೇರಿಸಿದಪ್ಪ ಅಂದ್ರೆ ಸುಮಾರು ಅಲ್ಲಿ 8,000 ಎಕರೆ ಭೂಮಿ ಇವಾಗ ನೀರಾವರಿ ಆಗ್ತಿತ್ತು. ಈಗ ಅವತ್ತೇ 3 ವರ್ಷದ ಹಿಂದೆ ಮಾಡಿದ್ರೆ ಈಗ ಸಾಕಷ್ಟು ಜನ ರೈತರು ಅಲ್ಪ ಸ್ವಲ್ಪ ಬೆಳೆಯನ್ನ ಮಾಡ್ಕೊತಿದ್ರು. ಸಾಕಷ್ಟು ರೈತರಿಗೆ ಲಾಸ್ ಆಗಿದೆ. ಆ ಉದ್ದೇಶದಿಂದನೇ ಇವತ್ತು ನಾವು ಈಗಾಗಲೇ ಹೇಳಿದ್ದೇವೆ, ಅದನ್ನು ಗೌಡರು ಕೂಡ ಹೇಳಿದ್ದೇವೆ. ಅದಕ್ಕೆ ಕೂಡಲೇ ಏನೈತಿಲ್ಲ ಅವಾರ್ಡ್ ಕಾಪಿ ಮಾಡಿಕೊಟ್ಟು ಕೂಡಲೇ ಯಾರು ಇವತ್ತು ಗುತ್ತಿಗೆದಾರಿದ್ದಾರೆ ಅವ್ರನ್ನ ಕರೆಸಿ ಕೂಡಲೇ ಒಟ್ಟು 1 ತಿಂಗಳೊಳಗಾಗಿ ಆ ಕೆಲಸ ಕಂಪ್ಲೀಟ್ ಆಗಬೇಕು. ಜುಲೈ ತಿಂಗಳೊಳಗೆ ನೀರು ಹಾರಬೇಕು ಅನ್ನೋಂಥ ಮಾತನ್ನು ನಾವೆಲ್ಲರೂ ಹೇಳಿದ್ವಿ. ಒಂದು ವೇಳೆ ಮಾಡಲಿಲ್ಲಪ್ಪ ಅಂದ್ರೆ ಸುಮಾರು 10,000 ಜನ ರೈತರು ಇಲ್ಲೇ ಬಂದು ನಾವು ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅನ್ನುವಂಥ ಒಂದು ಮೆಸೇಜ್ ಅನ್ನು ಕೊಡಲಿಕ್ಕೆ ನಾವು ಬಯಸ್ತೀವಿ. ಈಗಾಗಲೇ ಅವ್ರು ಹೇಳಿದರೆ ಅವ್ರು ಮಾಡ್ತಾರೆ, ನಾವು ಬಿಡಂಗೆ ನಾವು ಡೈಲಿ ಅವ್ರ ಕಾಂಟ್ಯಾಕ್ಟ್ನಾಗ ಇರ್ತೀವಿ. ಅದಕ್ಕೆ 100% ನಿಮ್ಮ ಸೋಮವಾರ ನಿಮ್ಮ ನೀರು ಬರ್ತದೆ ಅನ್ನೋಂಥ ಮಾತನ್ನು ಹೇಳಿ ನಾನು ಹೇಳ್ಬೇಕು.